UP ಉತ್ತರ ಪ್ರದೇಶ ಅದರಲ್ಲೂ ಯೋಗಿ ಆದಿತ್ಯನಾಥ್. ಇನ್ನು ಇದೇ ರೀತಿಯಾಗಿ ಇನ್ನುಳಿದ BJP ಆಡಳಿತ ರಾಜ್ಯಗಳಲ್ಲೂ ಸಹಿತ ಇಂಥದ್ದೇ ಒಂದು ಆರೋಪಗಳು ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಮಧ್ಯಪ್ರದೇಶ ಆಗಿರ್ಬೋದು, ಅದೇ ಕಾಲಕ್ಕೆ ಬಿಹಾರ ಆಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ಛತ್ತೀಸ್ಗಢ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ದಿಲ್ಲಿ ಆಗಿರ್ಬೋದು, ಉತ್ತರಾಖಂಡ ಆಗಿರ್ಬೋದು, ಈಗ ಬಂದಂಥ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಇವೆಲ್ಲವೂ ನಿಧಾನಕ್ಕೆ ಭ್ರಷ್ಟ ಅರಸರು ಅಂದರೆ ಮುಖ್ಯಮಂತ್ರಿಗಳು ಭ್ರಷ್ಟ ಮುಖ್ಯಮಂತ್ರಿ ತಾನು ಆಗ್ತಾ ಇದೆಯಾ ಅನ್ನೋದು ಮುಂದಿನ ಭಾಗದಲ್ಲಿ. ಇದು ಮೊದಲನೇ ಭಾಗದಲ್ಲಿ UP ಇವತ್ತು ಅಂದರೆ ಉತ್ತರ ಪ್ರದೇಶ ಇವತ್ತು ರಾಮನ ಹೆಸರಿನ ಮೇಲೆ ದುಡ್ಡು ಮಾಡಿದಂಥವ್ರು ಏನು ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಚರ್ಚೆ ಮಾಡುತ್ತಾ ಉಳಿದ ಸಂದರ್ಭದಲ್ಲೇ ಅದನ್ನು ಹೇಗಾದರೂ ಮುಚ್ಚಬೇಕು ಅನ್ನುವಂಥ ವಿಚಾರದಲ್ಲಿರುವ BJP ಮತ್ತು RSS ದವರಿಗೆ ಇದು ಇನ್ನಷ್ಟು ಬಿರುಸಾಗ್ತಾ ನಡೆದ, ಕಬ್ಬಿನ ಕಡಲೆ ಆಗ್ತಾ ನಡೆದ, ಪ್ರತಿಯೊಬ್ಬರಿಗೂ ಇಡೀ ದೇಶದ ತುಂಬ ಪ್ರಚಾರ ಪ್ರಸಾರ ಆಗೋದ್ರಿಂದಾಗಿ ಪ್ರತಿಯೊಬ್ಬರು ಗಾಬರಿಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಇದು ಏನು ಆಗಬಹುದು ಮುಂದಿನ ದಿನದಲ್ಲಿ ಅನ್ನೋದು ಅಷ್ಟು ಚರ್ಚಾ ವಿಷಯ ಆಗ್ಯದ. ಏನೂ ಇರಲಿ, ರಾಮನ ಹೆಸರಿನಲ್ಲೇ ದುಡ್ಡು ಹೊಡೆಯೋದು ಮಾತ್ರ ಭಾಳಷ್ಟಾಗ್ಯದ. ನೂರಾರು ಕೋಟಿ ಎಷ್ಟೋ ಇನ್ನೂ ತನಿಖೆ ಆಗಬೇಕಾಗಿದೆ. ತನಿಖೆ ಒಂದು ನಿಷ್ಪಕ್ಷಪಾತವಾದಂಥ ನ್ಯಾಯಾಂಗ ತನಿಖೆನೋ ಅಥವಾ ಮತ್ತೇನೋ ಒಂದು ಪ್ರಾಮಾಣಿಕ ಏನದಪ್ಪ ನಡೆದಂಥ ಘಟನೆಗಳನ್ನ ಹೇಳುವಂಥ ಒಂದು ಶಕ್ತಿ ಕೈಯಲ್ಲಿ ತನಿಖೆಗೆ ಒಪ್ಪಿಸ್ರಿ ಅಂತೇಳಿ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ನ್ಯಾಯಾಂಗ ತನಿಖೆ ಆಗಲಿ ಮತ್ತೇನೋ ಆಗಲಿ ಇದು ಸತ್ವರೆಗೆ ಬರಲಿ ಅನ್ನುವಂಥದ್ದು. ಮತ್ತು ಇಲ್ಲಿ ಕಳ್ಳರು ತಪ್ಪಿಸ್ಕೊಳ್ಬಾರದು ಅನ್ನುವಂಥದ್ದು ವಿರೋಧ ಪಕ್ಷಗಳ ಒತ್ತಾಯ. ನೋಡು ಏನು ಮಾಡ್ತಾರೆ ಮೋದಿಯವರು, ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ಬೋದು ಅನ್ನೋದನ್ನು ನಾವು ಮುಂದಿನ ನೋಡ್ತಾ ಹೋಗೋಣ ಚಾಸ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸೋರು. H16 ನ್ಯೂಸ್ ಅರ್ಥ ತಿಳಿಸಿದ್ರಾಗಿದ್ದು ಸತ್ಯಕ್ಕೆ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.